ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸೊ ನಾವು ಇವತ್ತಿನ ಒಂದು ತರಗತಿಯಲ್ಲಿ ಪೋಸ್ಟ್ ಆಫೀಸಿಗೆ ಸಂಬಂಧಪಟ್ಟಂತೆ ಇನ್ನು ಈ ಒಂದು ಪೋಸ್ಟ್ ಆಫೀಸ್ ಕಟ್ ಆಫ್ ಲಿಸ್ಟ್ ಯಾವಾಗ ಬಿಡುಗಡೆಯಾಗುತ್ತೆ, ಒಂದು ವೇಳೆ ನಾವು ಆಯ್ಕೆ ಆದೀವಿ ಅಂತಂದರೆ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾ ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿನೂ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಇಲ್ಲಿ ನಾವು ಮೊದಲಿಗೆ ಆಯ್ಕೆ ಆದೀವಿ ಅಂತಂದರೆ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು, ನಂತರ ಈ ಒಂದು ಹುದ್ದೆಗೆ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅನ್ನೋದು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನಾವು ಈ ಹುದ್ದೆಗೆ ಆಯ್ಕೆ ಆದೀವಿ ಅಂತಂದರೆ ನಮ್ಮ ಕಡೆ ಒರಿಜಿನಲ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳಾಗಿ ಇರಬೇಕು. ಯಾಕಂತಂದರೆ ನಾವು ಅಪ್ಲಿಕೇಶನನ್ನು ಹಾಕುವಾಗ ಯಾವ ಡಾಕ್ಯುಮೆಂಟ್ಸ್ಗಳನ್ನು ಹಾಕಿರ್ತೀವಲ್ಲ ಆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು ಒರಿಜಿನಲ್ ಆಗಿರಬೇಕು. ಇನ್ನು ಅವರು ವೆರಿಫಿಕೇಷನ್ ಕರೆದಂಥ ಸ್ಥಳಕ್ಕೆ ಹೋಗಬೇಕಂದ್ರೆ ಕಡ್ಡಾಯವಾಗಿ 2 ಪ್ರತಿ ಜೆರಾಕ್ಸನ್ನು ನಾವು ತೆಗೆದುಕೊಂಡು ಹೋಗಬೇಕು. ಇಲ್ಲಿ ಕಡ್ಡಾಯವಾಗಿ 6 ಡಾಕ್ಯುಮೆಂಟ್ಸ್ಗಳು ಬೇಕು. ಅವು ಯಾವುವು ಅನ್ನೋದು ಕೂಡ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಮೊದಲಿಗೆ SSLC ಮಾರ್ಕ್ಸ್ ಕಾರ್ಡ್ ಕಡ್ಡಾಯವಾಗಿರಬೇಕು. ಯಾಕೆ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು ಅಂತಂದರೆ ಈ ಒಂದು ಹುದ್ದೆಗೆ ನಾವು SSLC ಮೇಲೆ ಅಪ್ಲಿಕೇಶನನ್ನು ಹಾಕಿದ್ದೀವಲ್ಲ, ಹಾಗಾಗಿ SSLC ಮಾರ್ಕ್ಸ್ ಕಾರ್ಡ್ ನಮಗೆ ಕಡ್ಡಾಯವಾಗಿ ಇರಬೇಕು. ಎರಡನೇದಾಗಿ ಮೀಸಲಾತಿ ಪ್ರಮಾಣ ಪತ್ರ ಆಗಿರಬೇಕು. ಮೀಸಲಾತಿ ಪ್ರಮಾಣ ಪತ್ರ ಅಂದರೆ ನಿಮಗೆಲ್ಲರಿಗೆ ಗೊತ್ತಿರ್ತದೆ, ನಮ್ಮ ಒಂದು ಕಾಸ್ಟಿಗೆ ತಕ್ಕಂತೆ ನಮ್ಮ ಒಂದು ಪ್ರಮಾಣ ಪತ್ರಗಳು ಇರ್ತಾವೆ. ಇಲ್ಲಿ SC ಇದ್ದವರಿಗೆ ಅವರ ಒಂದು ಮೀಸಲಾತಿ ಪ್ರಮಾಣ ಪತ್ರ, ST, OBC, EWS ಅಭ್ಯರ್ಥಿಗಳಿಗೆ. ಈಗ ನಾನು SC ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ 3 ಕೆಟಗರಿಯಾಗಿ ಬಂದವು, ABC ಅಂಥೇಳಿ. ಈಗ ಮೀಸಲಾತಿ ಮೊನ್ನೆ ಸ್ವಲ್ಪ ಜಾರಿಯಾದ ನಂತರ ಮೀಸಲಾತಿ ಸರ್ಟಿಫಿಕೇಟಲ್ಲಿ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂಥೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಈಗ ಯಾರು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದೀರಿಯಲ್ಲ, ನಿಮ್ಮ ಒಂದು ಹಳೆ ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ಏನಿದೆ ಅಂತಂದರೆ ಏನು ಗ್ರೂಪ್ ವೈಸ್ ಏನೂ ಇಲ್ಲ. ನೀವು ಪ್ರೆಸೆಂಟಾಗಿ ನಿಮ್ಮ ಒಂದು ಮೀಸಲಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಿ. ಅದರೊಳಗಡೆ ABC ಅಂಥೇಳಿ 3 ಗ್ರೂಪ್ ಆಗಿದಾವೆ. ಯಾಕಂದರೆ ನೀವು ಹಳೆಯದನ್ನು ತಗೊಂಡುಕೊಂಡು ಹೋದ್ರಿ ಅಂದರೂ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ನು ಕೂಡ ರಿಜೆಕ್ಟ್ ಆಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ನಿಮ್ಮ ಒಂದು ಮೀಸಲಾತಿ ಪ್ರಮಾಣ ಪತ್ರವನ್ನು ನೀವು ಈಗಾಗಲೇ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ನಿಮ್ಮ ಒಂದು ಕಟ್ ಆಫ್ ಬರುವ ಒಂದು ಟೈಮಿನವರೆಗೆ ನಿಮ್ಮ ಒಂದು ಮೀಸಲಾತಿ ಪ್ರಮಾಣ ಪತ್ರ ರೆಡಿಯಾಗಿ ಬರುತ್ತೆ. ಇನ್ನು ಮೂರನೆಯದಾಗಿ ಅಪ್ಲಿಕೇಶನ್ ಪ್ರಿಂಟೌಟನ್ನು ನಾವು ತೆಗೆದುಕೊಂಡು ಹೋಗಬೇಕು. ನಾವು ಅಪ್ಲಿಕೇಶನನ್ನು ಹಾಕುವಾಗ ನಮಗೊಂದವರು ಪ್ರಿಂಟೌಟನ್ನು ಕೊಡ್ತಾರೆ. ನಾವು ಯಾವ ಅಪ್ಲಿಕೇಶನನ್ನು ಹಾಕಿರ್ತೀವಲ್ಲ ಅಲ್ಲಿ ನಾವು ಏನೇನನ್ನು ಫಿಲ್ ಮಾಡಿರ್ತೀವಲ್ಲ ಆ ಪ್ರತಿಯೊಂದು ಅಪ್ಲಿಕೇಶನ್ ಪ್ರಿಂಟ್ ಅಲ್ಲಿ ಒಳಗಡೆ ಇರ್ತದೆ, ಅದನ್ನು ನಮಗೆ ಕೊಡ್ತಾರೆ. ಅದನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗಿರ್ತದೆ. ಇನ್ನು ನಾಲ್ಕನೇದಾಗಿ ಕಂಪ್ಯೂಟರ್ ಸರ್ಟಿಫಿಕೇಟ್. ಇಲ್ಲಿ ಕೆಲವು ವಿದ್ಯಾರ್ಥಿಗಳು ನಮ್ಗೆ ಏನನ್ನು ಕೇಳ್ತಾ ಇದ್ದೀರಿ ಅಂತಂದರೆ, ಸರ್ ನಾವು ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬೇಕಂತಂದ್ರೆ ಕಡ್ಡಾಯವಾಗಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾ ಸರ್ ಅಂತೇಳಿ ಕೇಳ್ತಾ ಇದ್ರಿ. ನೋ, ಇಲ್ಲಿ ಯಾವುದೇ ಕಡ್ಡಾಯವಾಗಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ. ಅವರು ಅಪ್ಲಿಕೇಶನನ್ನು ಕರೆದಾಗ ಏನನ್ನು ಕೇಳಿದ್ರು ಅಂತಂದರೆ ಇಲ್ಲಿ ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತೇಳಿ ಕೇಳಿದ್ದಾರೆ ಹೊರತು ಕಡ್ಡಾಯವಾಗಿ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು ಅಂತೇಳಿ ಕೇಳಿಲ್ಲ. ಯಾಕಂದ್ರೆ ನಾವು ಪೋಸ್ಟ್ ಆಫೀಸ್ ಒಳಗಡೆ ಕೆಲಸ ಮಾಡ್ತೀವಿ ಅಂತಂದರೆ ನಮಗೆ ಸ್ವಲ್ಪ ಕಂಪ್ಯೂಟರ್ ಮಾಹಿತಿ ಕೂಡ ಇರಬೇಕಾಗಿರ್ತದೆ. ಹಾಗಾಗಿ ಅವರು ಕಂಪ್ಯೂಟರ್ ಬೇಸಿಕ್ ನಾಲೆಜ್ ನಿಮಗೆ ಇರಬೇಕಂತೇಳಿ ಕೇಳಿದ್ದಾರೆ ಹೊರತು ಕಡ್ಡಾಯವಾಗಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತೇಳಿ ಕೇಳಿಲ್ಲ. ಇಲ್ಲಿ ಏನಾದರೂ ನೀವು ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳ ಒಳಗಡೆ ನೀವೇನಾದರೂ ಸೆಲೆಕ್ಷನ್ ಆದಂಥ ಅಭ್ಯರ್ಥಿಗಳು ಇದ್ದರೂ ಕೂಡ ನೀವೇನಾದರೂ ಕಂಪ್ಯೂಟರನ್ನು ಕಲ್ತಿದ್ರಿ ಅಂತಂದರೆ ನಿಮ್ಮ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟನ್ನು ನೀವು ನಿಮ್ಮ ಒಂದು ಇನ್ಸ್ಟಿಟ್ಯೂಟಿಗೆ ಹೋಗಿ ತೆಗೆದುಕೊಂಡು ಬರಬಹುದು. ಅದು ಒರಿಜಿನಲ್ ಆಗಿರಬೇಕು. ಕೆಲವರು ರೈಟಿಂಗ್ ಒಳಗಡೆ ಬರೆದು ಕೊಡ್ತಾರೆ, ಆ ಥರನಾಗಿ ಇರಬಾರ್ದು. ನಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಯಾವ ಥರನಾಗಿರ್ತೈತಲ್ಲ ಆ ಥರನಾಗಿ ಕಂಪ್ಯೂಟರ್ ಸರ್ಟಿಫಿಕೇಟು ಕೂಡ ಸಿಗ್ತದೆ. ನೀವು ಯಾವಾಗ ಈ ಒಂದು ಕಂಪ್ಯೂಟರ್ ಹಚ್ಚಿದ್ರಿ, ಇನ್ನು ಯಾವಾಗ ಈ ಒಂದು ಕಂಪ್ಯೂಟರನ್ನು ಮುಗಿಸಿದ್ರಿ ಅನ್ನೋದು ಕೂಡ ಅದರೊಳಗಡೆ ಪ್ರತಿಯೊಂದು ಮೆನ್ಷನ್ ಇರ್ತೈತಿ. ಯಾವ ಇನ್ಸ್ಟಿಟ್ಯೂಟ್ ಅನ್ನೋದು ಕೂಡ ಅಲ್ಲಿ ಮೆನ್ಷನ್ ಇರ್ತೈತಿ. ಹಾಗಾಗಿ ನಿಮ್ಮ ಒಂದು ಆ ಒಂದು ಸರ್ಟಿಫಿಕೇಟನ್ನು ಕೂಡ ತೆಗೆಸ್ಕೋಬೋದು. ಅಲ್ಲಿ ಕಡ್ಡಾಯವಾಗಿ ಅಂಥೇಳಿ ಏನಿಲ್ಲ, ಬಟ್ ನಿಮ್ಗೆ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇದ್ದರೆ ಮುಗಿಯಿತು. ಇನ್ನು ಐದನೇದಾಗಿ ಆಧಾರ್ ಕಾರ್ಡ್ ನಮ್ಮ ಹತ್ರ ಇರಬೇಕು. ನಾವು ಯಾವುದೇ ಒಂದು ಪರೀಕ್ಷೆಯನ್ನು ಬರೀಲಾಕ್ಕೆ ಹೋದೀವಿ ಅಂತಂದರೆ ಅಲ್ಲಿ ನಮಗೆ ಒಂದು ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ. ಅದರ ಜೊತೆಗೆ ನಮ್ಮ ಒಂದು ಹಾಲ್ ಟಿಕೆಟ್ ಜೊತೆಗೆ ಒಂದು ಡಾಕ್ಯುಮೆಂಟ್ಸನ್ನು ನಾವು ತೋರಿಸ್ತೀವಿ. ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು. ನಿಮ್ಮ ಹತ್ರ ಯಾವುದಿದೆ ಅದನ್ನು ನೀವು ತೆಗೆದುಕೊಂಡು ಹೋಗಬೇಕು. ನಾನು ಕಡ್ಡಾಯವಾಗಿ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಲ್ಲ. ಇದರ ಜೊತೆಗೆ ನೀವು ಆಧಾರ್ ಕಾರ್ಡ್ ಇರಲಿಲ್ಲ ಅಂತಂದರೆ ಆಧಾರ್ ಕಾರ್ಡ್ ಒಳಗಡೆ ನಿಮ್ಮೇನಾದರೂ ಹೆಸರು ಪ್ರಾಬ್ಲಮ್ ಇದ್ದರೆ ಅಥವಾ ನಿಮ್ಮ
ನಿಮ್ಮ ಒಂದು ಸ್ಥಳ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಮ ಒಂದು ವೋಟರ್ ಐ ಡಿ ಒಯ್ಬೋದು. ವೋಟರ್ ಐ ಡಿನೂ ಪ್ರಾಬ್ಲಮ್ ಇತ್ತು ಅಥವಾ ವೋಟರ್ ಐ ಡಿನೇ ನಿಮ್ದು ಇರಲಿಲ್ಲ ಅಂತಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ಕೂಡ ಒಯ್ಬೋದು. ಪ್ಯಾನ್ ಕಾರ್ಡ್ನು ನಿಮ್ಮ ಕಡೆ ಇರಲಿಲ್ಲ ಅಂತಂದರೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ನು ಕೂಡ ಒಯ್ಬೋದು. ಇವು 4-5ರಲ್ಲಿ ನೀವು ಒಂದನ್ನು ಮಾತ್ರ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕಾಗಿರ್ತದೆ. ನೀವು ಹೋಗುವಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಹಾಲ್ ಟಿಕೆಟ್ನಲ್ಲಿ ಅಥವಾ ನಿಮ್ಮ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಯಾವ ಥರನಾಗಿ ಹೆಸರಿದೆ, ಇನ್ನು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರನಾಗಿ ಹೆಸರಿದೆ ಅನ್ನೋದು ಕೂಡ ನೀವು ಒಮ್ಮೆ ಚೆಕ್ ಮಾಡ್ಕೋಬೇಕಾಗಿರ್ತದೆ. ಯಾಕಂದರೆ ಕೆಲವೊಂದು ಟೈಮಲ್ಲಿ ಅಪ್ಲಿಕೇಶನನ್ನು ಹಾಕುವಾಗ ಸ್ವಲ್ಪ ಏನೋ ಗಡಬಡ ಮಾಡುವ ಟೈಮ್ದಲ್ಲಿ ಸ್ವಲ್ಪ ನಮ್ಮ ಒಂದು ಸ್ಪೆಲ್ಲಿಂಗ್ನು ಕೂಡ ಮಿಸ್ಟೇಕ್ ಆಗಿರ್ತದೆ. ಅದಕ್ಕೂ ಕೂಡ ಸೊಲ್ಯೂಷನ್ ಇರ್ತಾವೆ. ಏನು ಸರ್ ನಮ್ಮದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಸರ್, ನಮ್ಮದು ನಮ್ಮ ತಂದೆ ಹೆಸರಾಗಲಿ ಅಥವಾ ನಮ್ಮದೇ ಹೆಸರಾಗಲಿ ಅಥವಾ ನಮ್ಮದೇ ಒಂದು ಅಡ್ರೆಸರಾಗಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಸರ್ ಅಂತಂದರೆ ನಾವು ಸೆಲೆಕ್ಷನ್ ಆಗಿದ್ದೀನಿ ಸರ್, ಯಾಕೆ ಸರ್ ನಮ್ಮದು ರಿಜೆಕ್ಟ್ ಆಗುತ್ತಾ ಅನ್ನೋದು ಕೂಡ ನೀವು ಕೇಳ್ಬೋದು. ಬಟ್ ಇಲ್ಲಿ ರಿಜೆಕ್ಟ್ ಆಗುವಲ್ಲ, ನೀವು ಬಾಂಡನ್ನು ಮಾಡಿಸ್ಕೊಂಡು ಹೋದ್ರೆ ನಡೀತದೆ. ಯಾಕಂದ್ರೆ ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ಹಿಂಗೆ ಪ್ರಾಬ್ಲಮ್ ಆಗ್ಯದ ರೀ, ಇದನ್ನು ಕರೆಕ್ಷನ್ ಅಂತೇಳಿ ಈ ಹೆಸರು ನಂದೇ ಅಂಥೇಳಿ ನೀವು ಒಂದು ಕೋರ್ಟ್ ಅಟೆಸ್ಟೆಡ್ ಮಾಡಿಸಿ ಒಂದು ಬಾಂಡ್ ಮಾಡಿಸ್ಕೊಂಡು ಹೋದ್ರೆ ಅಲ್ಲಿ ನಡೀತದೆ. ಇನ್ನು 6ನೇ ಡಾಕ್ಯುಮೆಂಟ್ಸ್ ಯಾವುದು ಬೇಕು ಅಂತಂದರೆ ಕಡ್ಡಾಯವಾಗಿ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ ಬೇಕು. ಇಲ್ಲಿ ನೋಡ್ರಿ, ಕೆಲವರಿಗೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂದ್ರೆ ಗೊತ್ತಿರಂಗಿಲ್ಲ. ಯಾಕಂದರೆ ಹೊಸಬರು ಇರ್ತೀರಿ, ಹಳಬರು ಎಲ್ಲರಿಗೆ ಗೊತ್ತಿರ್ತದೆ. ಹೊಸಬರಿಗೆ ಈ ಒಂದು ಫಿಸಿಕಲ್ ಫಿಟ್ನೆಸ್ ಲೆಟ್ರ್ ಏನು, ಇದು ಎಲ್ಲಿ ಸಿಗುತ್ತೆ, ಹೆಂಗೆ ಸಿಗುತ್ತೆ ಅನ್ನೋದು ಕೂಡ ನಿಮ್ಗೆ ಮಾಹಿತಿ ಇರಂಗಿಲ್ಲ. ಈ ಒಂದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ನಮ್ಮ ಒಂದು ಜಿಲ್ಲಾ ಹಾಸ್ಪಿಟಲಲ್ಲಿ ಸಿಗುತ್ತೆ. ಗೋರ್ಮೆಂಟ್ ಹಾಸ್ಪಿಟಲ್, ಜಿಲ್ಲಾ ಹಾಸ್ಪಿಟಲ್ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲ, ಗೋರ್ಮೆಂಟ್ ಜಿಲ್ಲಾ ಹಾಸ್ಪಿಟಲಲ್ಲಿ ಈ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗುತ್ತೆ. ಯಾವ ಥರನಾಗಿ ಈ ಒಂದು ಫಿಸಿಕಲ್ ಸರ್ಟಿಫಿಕೇಟ್ನ ನಾವು ತೆಗೆಸ್ಕೋಬೇಕು ಅಂತಂದರೆ, ನಾವು ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನಾವು ಯಾವ ಥರನಾಗಿ ಚಿಕಿತ್ಸೆಯನ್ನು ಮಾಡಿಸುವಾಗ ಒಂದು ಚೀಟಿಯನ್ನು ಮಾಡಿಸ್ತೀವಲ್ಲ, ಆ ಥರನಾಗಿ ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಟು ಒಂದು ಚೀಟಿಯನ್ನು ಮಾಡಿಸ್ಕೋಬೇಕು. ಆ ಚೀಟಿ ಮಾಡಿಸುವಾಗ ಅವ್ರಿಗೆ ಹೇಳಬೇಕು ನಂದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ತೆಗೆಸ್ಬೇಕು ಅಂಥೇಳಿ. ಅವರು ಆ ಥರನಾಗಿ ಒಂದು ಚೀಟಿಯನ್ನು ಮಾಡಿಕೊಡ್ತಾರೆ. ಆನಂತರ ಅವರು ಕೇಳ್ಬೇಕು ನಾವು, ಸರ್ ಈ ಒಂದು ಸರ್ಟಿಫಿಕೇಟನ್ನು ಎಲ್ಲಿ ಬರೆದು ಕೊಡ್ತಾರೆ ಸರ್, ಎಲ್ಲಿ ಹೋಗಬೇಕು ಅಂತೇಳಿ ಅದರ ಮಾಹಿತಿ ಅವರು ಕೊಡ್ತಾರೆ. ಅಲ್ಲಿ ಹೋಗಿ ನಾವು ಯಾವ ಥರನಾಗಿ ಫಿಸಿಕಲ್ ಫಿಟ್ನೆಸ್ಸನ್ನು ನಾವು ಚೆಕ್ ಮಾಡ್ತಾರಲ್ಲ, ಈಗಾಗಲೇ ನೀವು ಎಲ್ಲ ಹೋಗಿರ್ತೀರಿ, ಎಲ್ಲೆಲ್ಲೋ ನಿಮ್ಮ ಫಿಸಿಕಲ್ಗೆ ಹೋಗಿರ್ತೀರಿ, ಅಲ್ಲಿ ಯಾವ ಥರನಾಗಿ ಮೆಡಿಕಲ್ಲು ಫಿಸಿಕಲ್ ಫಿಟ್ನೆಸ್ ಚೆಕ್ ಮಾಡ್ತಾರಲ್ಲ ಆ ಥರನಾಗಿನೂ ಕೂಡ ಅಲ್ಲಿ ಡಾಕ್ಟರ್ಸ್ಗಳು ಕೂಡ ಚೆಕ್ ಮಾಡ್ತಾರೆ. ನಮ್ಮ ಒಂದು ಹೈಟ್ ಆಗಲಿ, ನಮ್ಮ ಒಂದು ವೇಟ್ ಆಗಲಿ, ನಮ್ಮ ಒಂದು ಕಣ್ಣಿನ ಚೆಕಪ್ ಆಗಲಿ, ದೂರದೃಷ್ಟಿ ಸಮೀಪ ದೃಷ್ಟಿ ಎಲ್ಲವನ್ನು ಅವ್ರು ಏನು ಮಾಡ್ತಾರೆ, ಚೆಕ್ ಮಾಡ್ತಾರೆ. ಎಲ್ಲವನ್ನು ಚೆಕ್ ಮಾಡಿ ಈ ಒಂದು ಏನೂ ಪ್ರಾಬ್ಲಮ್ ಇರಲಿಲ್ಲ ಅಂತಂದ್ರೆ ನಮಗೊಂದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಅವರು ಬರೆದು ಕೊಡ್ತಾರೆ. ಹಾಗಾಗಿ ಯಾರೆಲ್ಲ ಈ ಒಂದು ಪೋಸ್ಟ್ ಆಫೀಸ್ಗೆ ಅಪ್ಲಿಕೇಶನನ್ನು ಹಾಕಿದಿರಿ ಅವರು ಪ್ರತಿಯೊಬ್ಬರು ತಮ್ಮ ಒಂದು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಅದಾವೋ ಇಲ್ಲೋ ಅಂತೇಳಿ ಒಂದು ಸತ ಚೆಕ್ ಮಾಡ್ಕೊಳ್ಳಿ. ಪ್ಲಸ್ 95 ಆದಂಥ ಅಭ್ಯರ್ಥಿಗಳು ನೀವು ಎನಿ ಕಂಡೀಷನ್ ಆಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡ್ಕೋಬೇಕು. ಯಾಕಂತಂದ್ರೆ 95+ ಇದ್ದಂಥ ಅಭ್ಯರ್ಥಿಗಳು 100ಕ್ಕೆ 100 ಆಯ್ಕೆ ಆಗ್ತೀರಾ. ಉಳ್ಕಿದವ್ರು ಎಲ್ಲರೂ ಏನು ಸರ್ ನಾವು ಆಯ್ಕೆ ಆಗೋಲ್ಲ, ನಮಗೇನು ಸರ್ ಬೇಜಾರಾಯಿತು ಅಂತೇಳಿ ಹಂಗೆ ಹಿಂಗೆ ಏನೋ ಅನ್ಕೊಳಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಇಲ್ಲಿ SSLCಯಲ್ಲಿ ಪಡೆದಂಥ ಅಭ್ಯರ್ಥಿಗಳಿಗೆ ಆ ಒಂದು ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ಕೊತಾರೆ. ಈ ಒಂದು ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ಸಾಕಷ್ಟು ಹುದ್ದೆಗಳು ಕರಿತೀವಿ ಅನ್ನೋದು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅಂತೂ ಸಿಕ್ಕಾಪಟ್ಟಿ ಹುದ್ದೆಗಳು ಈಗಾಗಲೇ ಕರೆದಿದ್ದಾರೆ, ಅವ್ರನ್ನೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕೋಬಹುದು. ಇನ್ನು ಕೆಲವು ವಿದ್ಯಾರ್ಥಿಗಳು ಏನನ್ನ ಕಮೆಂಟನ್ನು ಮಾಡ್ತೀರಿ ಅಂತಂದರೆ, ಸರ್ ಈ ಸಲ ಪೋಸ್ಟ್ ಆಫೀಸ್ಗೆ ಎಲ್ಲ ಕರೋನಾ ಅಭ್ಯರ್ಥಿಗಳೇ ಆಯ್ಕೆ ಆಗ್ತಿದ್ದಾರೆ ಅಂಥೇಳಿ. ಆ ಥರನಾಗಿ ಏನಿಲ್ಲ, ನಮ್ಮ ಅಭ್ಯರ್ಥಿಗಳು ಕೂಡ ಇದ್ದಾರೆ, ಕರೋನಾ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಯಾರೇ ಜಾಬಿಗೆ ಹೋಗಲಿ ನಮ್ಮ ಅಭ್ಯರ್ಥಿಗಳು ಅಂತೇಳಿ ನಾವು ಹೆಮ್ಮೆ ಪಡಬೇಕಾಗಿರ್ತದೆ. ಇಲ್ಲಿ ಯಾರು ಕರೋನಾ ಅಭ್ಯರ್ಥಿಗಳು ಸರ್ ಎಲ್ಲರೂ ಅವರೇ ಆಯ್ಕೆ ಆಗ್ತಾರೆ ಅಂಥೇಳಿ ಯಾರೂ ಒಂದು ಇದನ್ನು ಹಾಕಕ್ಕೆ ಹೋಗಬೇಡಿ. ಇನ್ನು ಈ ಒಂದು ಹುದ್ದೆಗೆ ಕಟ್ ಆಫ್ ಲಿಸ್ಟನ್ನು ಯಾವಾಗ ಬಿಡ್ತಾರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗೆ ಕಟ್ ಆಫ್ ಲಿಸ್ಟನ್ನು ಬಿಟ್ಟೇ ಬಿಡ್ತಾರೆ. ಕೆಲವು ವಿದ್ಯಾರ್ಥಿಗಳು ಏನನ್ನ ಹೇಳ್ತಾ ಇದ್ದೀರಿ ಅಂತಂದರೆ, ಸರ್ ನಂದು 45 ಆಗಿದೆ ಸರ್, ನನ್ನ ಧಾರವಾಡಕ್ಕೆ ಕುಂದಿರುತ್ತಾ ಸರ್, ನಂದು 85 ಆಗಿದೆ ಸರ್, ನಂದು ಬಾಗಲಕೋಟೆ ಕುಂದಿರುತ್ತಾ, ನನ್ನ ಬಿಜಾಪುರ ಕುಂದಿರುತ್ತಾ ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ವಿಡಿಯೋಗಳಲ್ಲಿ ಕಮೆಂಟನ್ನು ಕೂಡ ಮಾಡಿದ್ರಿ, ನಾನು ಕೂಡ ನೋಡಿದ್ದೀನಿ. ಈಗೇನು ನೀವು ಎಷ್ಟು ಅಂಕಗಳನ್ನು ಪಡೆದಿರಿ ಅನ್ನೋದು ಕೂಡ ನಮಗೂ ಕೂಡ ಕಮೆಂಟನ್ನು ಮಾಡಿ ನಾವು ಕೂಡ ನೋಡ್ತೇವೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಪೋಸ್ಟ್ ಆಫೀಸಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.